ನಮಸ್ಕಾರ ವೀಕ್ಷಕರೇ. ತುಲಾರಾಶಿಯವರ ಪ್ರಮುಖವಾದಂತಹ ಸಮಸ್ಯೆಗಳಲ್ಲೊಂದು ಶತ್ರುಬಾಧೆ. ತುಂಬ ಶತ್ರುಗಳು ಗುರುಗಳೇ. ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಅನ್ನೋ ಥರ ಕೆಲಸಕ್ಕೆ ಹೋದರೆ ಅಲ್ಲಿ ಜಾಬಲ್ಲಿ ಅಲ್ಲಿ ಕೂಡ ಆಫೀಸಲ್ಲಿ ಶತ್ರುಗಳು, ಬೆನ್ನಿಗೆ ಚೂರಿ ಹಾಕುವಂಥವ್ರು, ಹಿಂದೆಯಿಂದ ಏನೋರು ಮೋಸ ಮಾಡೋರು, ನಿಮ್ಮ ಮೇಲೊಂದು ಫಿಟ್ಟಿಂಗ್ ಇಡೋವಂಥವ್ರು, ನಿಮಗೆ ಒಟ್ಟ ತೊಂದರೆ ಕೊಡ್ಲಿಕ್ಕೆ ಕೊಡೋವಂಥವ್ರು. ಇಲ್ಲ ಬಿಸ್ನೆಸ್ ಮಾಡ್ತಿರೋರಿಗೆ ಅವರ ಅಂಗಡಿಗಳಲ್ಲಿ, ಅವರ ವ್ಯಾಪಾರ ಸ್ಥಳಗಳಲ್ಲಿ, ಅವರ ಒಂದು ಆಫೀಸು, ಅವ್ರದ್ದು ಫ್ಯಾಕ್ಟ್ರಿ, ಎಲ್ಲ ಕಡೆ ಸಮಸ್ಯೆಗಳು ಅಂದರೆ ಶತ್ರುಬಾಧೆಗಳು. ಎಲ್ಲರೂ ಏನೋ ಒಂದು ಪಿತೂರಿ ಮಾಡ್ತಾನೆ ಇರ್ತಾರೆ. ಸ್ನೇಹಿತರಲ್ಲಿ ಕೂಡ ಒಂದಿಷ್ಟು ಪಿತೂರಿಗಳು, ನೆಂಟರಿಷ್ಟರಲ್ಲಿ ಪಿತೂರಿಗಳು, ಕುಟುಂಬಗಳಲ್ಲಿ ಪಿತೂರಿಗಳು. ಏನು ಗುರುಗಳೇ, ಏನು ಇಷ್ಟೆಲ್ಲ ಶತ್ರುಬಾಧೆನ ಹೆಂಗೆ ತಡ್ಕೊಳ್ಳೋದು? ಒಂದು ಸಿಂಪಲ್ ಉಪಾಯ ಇದೆ. ಈ ಶತ್ರುಗಳನ್ನು ನಿಗ್ರಹ ಮಾಡಲಿಕ್ಕೆ ಅಥವಾ ಶತ್ರುಗಳು ಮಾಡುವ ತೊಂದರೆ ನಿಮಗೆ ತಾಗದೇ ಇರುವಂಗೆ ಮಾಡಲಿಕ್ಕೆ ಏನಾದ್ರು ಒಂದು ಸರಳ ಉಪಾಯಗಳಿದೆಯೇ ಅನ್ನುವಂಥ ತುಲಾರಾಶಿಯವರ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತಾ ಇದ್ದೇನೆ. ಸೊ ಅದರಿಂದ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಎವರ್ ಗ್ರೀನ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಅದರಿಂದ ಬೇಗ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬೇಗ ಯಾಕೆಂದರೆ ತುಲಾರಾಶಿಯವರಿಗೆ ಇದರ ಅವಶ್ಯಕತೆ ಜಾಸ್ತಿ. ತುಂಬ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಏನು ಈ ಥರ ತೊಂದರೆ ಕೊಟ್ಟರೆ ನಮ್ಮ ಬದುಕಾಗತ್ತ ನಮ್ಮ ಕೈನಲ್ಲಿ ಅನ್ನೋ ಥರ. ಇಲ್ಲಿ ನಾನು ಒಂದಿಷ್ಟು ವಿಚಾರ, ಅದರಲ್ಲಿ ಮುಖ್ಯವಾಗಿ ಸಿಂಪಲ್ ಪರಿಹಾರಗಳು ನಿಮ್ಗೆ ಹೇಳಬೇಕಾದ್ರೆ, ಶರೀರ ದಂಡನೆ. ನೀವು ಯಾವುದೋ ಜನ್ಮಾಂತರಗಳಲ್ಲಿ ಯಾರಿಗೋ ಮಾಡಿದಂಥ ಮೋಸ ಹಿಂದಿನ ಜನ್ಮದಲ್ಲಿ ಕಾಡಿದ್ದಿರ್ಬೋದು, ಅದು ಈ ಜನ್ಮದಲ್ಲಿ ಇನ್ನೊಬ್ಬರು ನಿಮಗೆ ಬಂದು ಕಾಡ್ದಿದ್ದಿರ್ಬೋದು. ಹಾಗೂ ಕೆಲವರು ಹೇಳಿರ್ತದಲ್ಲ, ನಮ್ಮ ಗ್ರಾಚ ನಾವು ಹಿಂದಿನ ಸಲ ಮಾಡಿದ್ದಣ್ಣು ಅಂತ, ಹೋದ ಜನ್ಮದಲ್ಲೆಲ್ಲೋ ಮಾಡಿದ ಪಾಪ ಪುಣ್ಯಗಳ ಪ್ರಾಯಶ್ಚಿತ್ತ ಇರಬೇಕು. ಆ ಲೆವೆಲಲ್ಲಿ ತೊಂದರೆ ಕೊಡ್ತವ್ರು ನನಗೆ ಏನತ್ರ. ಏನು ಮಾಡಬೇಕು? ಭಾಳ ಸಿಂಪಲ್ಲಾಗಿ ತುಲಾರಾಶಿಯವರು ಭಾಳ ಸಿಂಪಲ್ಲಾಗಿ ಒಂದು ದಿನದ ಉಪವಾಸ, ಶರೀರ ದಂಡನೆ ಅಂತ ಒಂದು ಹೊತ್ತು ಸಾಕು. ಗುರುವಾರ ಒಂದು ಹೊತ್ತು ಉಪವಾಸ ಮಾಡಿದರೆ ಶರೀರ ದಂಡನೆ. ಅದು ನಿಮ್ಮ ಬಿ ಪಿ ಶುಗರ್ ಎಲ್ಲ ನೋಡ್ಕೊಳ್ಳಿ. ಅಟ್ಲೀಸ್ಟ್ ಹಾಲು ಹಣ್ಣು ಇಂಥದ್ದಾರು ತೊಗೊಳ್ಳಿ, ಏನೂ ತೊಗೊಳ್ದಿರ್ಬೋದು. ಒಂದು ಹೊತ್ತು, ಒಂದು ಇಡೀ ದಿನ ಅಂತಲ್ಲ, ಒಂದು ಹೊತ್ತು ಉಪವಾಸ ಮಾಡಿದರೂ ಸಹ ಸಾಕು. ನಿಮ್ಮ ಸಾಕಷ್ಟು ಶತ್ರುಬಾಧೆಗಳು, ಮಾಟಮಂತ್ರಗಳು, ದೃಷ್ಟಿದೋಷಗಳು ಕಡಿಮೆ ಆಗಿಬಿಡುತ್ತೆ. ಆ ಉಪವಾಸ ಇದ್ದಾಗ ಅಥವಾ ಬೇರೆ ಟೈಮಲ್ಲಿ ಪ್ರತಿದಿನ ಏನು ಮಾಡಬಹುದು ಅಂತಂದರೆ, ಗುರುಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಬಹುದು. ದತ್ತಾತ್ರೇಯ ವಜ್ರಕವಚ ಸ್ತೋತ್ರ ಈಸ್ ವೆರಿ ಪವರ್ಫುಲ್. ತುಲಾರಾಶಿಯವರು ದತ್ತಾತ್ರೇಯ ವಜ್ರಕವಚ ಸ್ತೋತ್ರವನ್ನು ಪಠನೆ ಮಾಡಿದ್ರು ಅಂದರೆ ಅವ್ರಿಗೆ ಶತ್ರು ಬಾಧೆನೇ ಇಲ್ಲ. ಅವ್ರಿಗೆ ಅಷ್ಟು ಅದ್ಭುತವಾದಂಥ ಕವಚ ರಕ್ಷಣೆ ಸಿಕ್ಬಿಡ್ತು ಅಂತ. ತುಂಬ ಪವರ್ಫುಲ್ ಅದು. ಇನ್ನೊಂದು ಸಿಂಪಲ್ ಪರಿಹಾರ ಹೇಳ್ತಾನೆ. ಏನಪ್ಪ ಅಂತಂದರೆ, ಅರಿಶಿನದ ಕೊಂಬು. ತುಲಾರಾಶಿಯವರು ಅರಿಶಿನ ಕೊಂಬನ್ನು ಇಟ್ಕೊಂಡ್ರೆ, ಇಷ್ಟುದ್ದ ಕೊಂಬನ್ನ ನೀವು ದತ್ತಾತ್ರೇಯರ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನ ಅಥವಾ ನವಗ್ರಹಗಳಲ್ಲಿ ಗುರುಗ್ರಹ ಇರ್ತಾನೆ. ಮಧ್ಯದಲ್ಲಿ ಸೂರ್ಯ ಇದ್ದರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಗುರುಗ್ರಹ. ಅದ್ರ ಬುಡದಲ್ಲಿಟ್ಟು ಒಂದು ಪೂಜೆ ಮಾಡಿಸಿ ಆ ಒಂದು ಅರಿಶಿನ ಕೊಂಬಿರುತ್ತಲ್ಲ, ಅದು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಯಾವಾಗಲೂ. ತುಲಾರಾಶಿಯವರು ಯಾವಾಗಲೂ ಒಂದು ಅಭಿಮಂತ್ರಿತ ಪೂಜೆ ಮಾಡಿದಂಥ ಎನರ್ಜೈಸ್ಡ್ ಒಂದು ಅರಿಶಿನದ ಕೊಂಬನ್ನು ಇಟ್ಕೊಂಡ್ರೆ ಅವ್ರ ಹತ್ರ ಅವ್ರಿಗೆ ಶತ್ರುಬಾಧೆಗಳು ತಾಗಲ್ಲ. ಇವತ್ತು ಆಫೀಸ್ಗೆ ಹೋಗ್ಬೇಕು, ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದೆ. ಆಫೀಸಲ್ಲಿ ಏನೋ ಇವತ್ತು ನಿಮ್ಮನ್ನು ನಿಮ್ಮಲ್ಲಿ ಒಂದಿಷ್ಟು ಆಪಾದನೆಗಳು ಹಾಕಿ ನಿಮಗೆ ಫುಲ್ಲು ಇವತ್ತು ಇದು ಮಾಡ್ಬಿಡ್ತಾರೆ, ಏನೋ ಸಮಸ್ಯೆ ಕೊಟ್ಬಿಡ್ತಾರೆ ಅಂತ ಭಯ ಆಗುತ್ತೆ. ಅಥವಾ ಇವತ್ತೆಲ್ಲೋ ಹೋಗಬೇಕು, ಇವತ್ತು ಅಂಗಡಿಗೆ ಹೋಗ್ಬೇಕು, ಇವತ್ತು ಮನೆಗೆ ಹೋಗ್ಬೇಕು, ಇವತ್ತು ರಿಲೇಷನ್ಸ್ ಫಂಕ್ಷನ್ಗೆ ಹೋಗ್ಬೇಕು, ಮತ್ತೊಂದಿನ ಮೀಟಿಂಗ್ ಹೋಗ್ಬೇಕು, ಏನೋ ಇವತ್ತು ಹೋಗಬೇಕು. ಹೋದಾಗ ತುಂಬ ನಿಮಗೆ ತೊಂದರೆ ಕೊಟ್ಬಿಡ್ಬೋದು ಅನ್ನೋ ಹೆದರಿಕೆ ಇದೆಯಾ? ನೀವು ತುಲಾರಾಶಿಯವರಾದರೆ ಒಂದೇ ಒಂದು ಅರಿಶಿನದ ಕೊಂಬನ್ನ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಅರಿಶಿನ ಕೊಂಬು ಜೇಬಲ್ಲಿ ಇಟ್ಕೊಂಡು ಹೋಗಿ ಅಷ್ಟೇ, ಆಯ್ತಲ್ವಾ? ಸೊ ನಿಮ್ಮ ಮನೆ ದೇವ್ರ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ರು ಪರವಾಗಿಲ್ಲ. ಅಥವಾ ಮನೆ ಹತ್ರದಲ್ಲಿ ದೇವಸ್ಥಾನ ಇದ್ದರೆ ದೇವ್ರ ಹತ್ರ ಇಟ್ಬಿಟ್ಬಿಡಿ ಗುರುಗಳೇ ಅಂತಲ್ಲಿ ಪುರೋಹಿತರಿಗೆ ಕೊಟ್ಟು ಅವ್ರು ಇಟ್ಬಿಟ್ಟು ಕೊಡ್ತಾರೆ ನನಗೆ. ಅದನ್ನು ಜೇಬಲ್ಲಿ ಹಾಕೊಂಡು ಹೋದ್ರಾಯ್ತು. ನಿಮ್ಮ ಜೇಬಲ್ಲಿ ಒಂದಿಷ್ಟು ಉದ್ದ ಅರಿಶಿನ ಕೊಂಬು ಇದ್ಬಿಟ್ರೆ ನಿಮಗೆ ರಕ್ಷಣೆ ಸಿಕ್ಬಿಡ್ತದೆ. ನೋಡಿ, ತುಲಾರಾಶಿಗೆ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಆ ಥರ ನಮ್ಗೆ ಅರ್ಜೆಂಟಿಗೆ ಹಂಗೆ ಬಂದಿದ್ದ ಸಮಸ್ಯೆ ಟಕ್ಕಂತ ಸಾಲ್ವ್ ಆಗಿಬಿಡ್ಬೇಕು. ಮಿಕ್ಕಿದ್ದು ಆಮೇಲೆ ಏನೋ ದೊಡ್ಡ ಪರಿಹಾರ ಮಾಡ್ಕೊಳ್ಳೋಣ, ಆ ಟೈಮಿಗೆ ಯಾರು ನಮ್ಮನ್ನು ಕಾಪಾಡೋರು ಅಂತ. ಸೊ ಸಮಯ ಬಹಳ ಮುಖ್ಯ ಅಲ್ವಾ? ಆ ಸಮಯ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಈ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ದಾನ ಮಾಡ್ತಾ ಇದ್ದರೆ ಒಂದು 9 ಗುರುವಾರ, ಆವಾಗಲೂ ಸಹ ನಿಮಗೆ ಶತ್ರುಬಾಧೆಗಳು ಕಡಿಮೆ ಆಗುತ್ತೆ, ದೃಷ್ಟಿದೋಷಗಳು ಕಡಿಮೆ ಆಗುತ್ತೆ.
ಈ ನಮ್ಮ ಮಂತ್ರಾಲಯ ಇರಬಹುದು, ಅಥವಾ ಗಾಣಗಾಪುರ ಇರಬಹುದು, ಅಥವಾ ಶೃಂಗೇರಿ ಇರಬಹುದು, ಅಥವಾ ಸಾಗರದಲ್ಲಿ ಶ್ರೀಧರ ಸ್ವಾಮಿಗಳ ಮಠ, ಹೀಗೆ ನಿಮ್ಮ ನಿಮ್ಮ ಗುರುಮಠಗಳಿರುತ್ತಲ್ಲ, ಯಾವುದಾದ್ರು ಒಂದು ಗುರುಮಠಗಳಲ್ಲಿ ಗುರುವಾರದ ದಿವಸ ತುಲಾಭಾರ ಸೇವೆ ಮಾಡಿಸ್ರೆ. ಅದರಲ್ಲಿ ಒಂದು ಮುಕ್ಕಾಲು ಭಾಗ ಅಕ್ಕಿ, ಒಂದು ಕಾಲು ಭಾಗ ಕಡಲೆಕಾಳು, ನಿಮ್ಮ ತೂಕದಲ್ಲಿ ನಾನು ಹೇಳ್ತಿರೋದು, ಆಯಿತಾ. ಒಂದು ತುಲಾಭಾರ ಮಾಡಿಸಿದ್ರೆ ಅದ್ಭುತವಾದಂಥ ಪರಿಹಾರ ಅದು ಸಹ. ಎಷ್ಟೆಲ್ಲ ರೀತಿಯಲ್ಲಿ ಪರಿಹಾರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಎಂಡಲ್ಲಿ ನಮಗೊಂದು ವಿಶೇಷವಾದಂತಹ ಪರಿಹಾರವನ್ನು ಹೇಳ್ತಾನೆ, ಒಂದು ಮಂತ್ರ. ಆ ಮಂತ್ರವನ್ನು ಪ್ರತಿ ದಿವಸ ನೀವು ಶ್ರವಣ ಮಾಡಿದ್ರೆ ಸಾಕು, ಕೇಳಿಸ್ಕೊಂಡ್ರೆ ಸಾಕು. ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ. ಒಂದು 18 ಸಲನೋ 28 ಸಲನೋ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇದ್ರೆ ಆ ಮಂತ್ರವನ್ನು, ನಿಮ್ಗೇನಾಗುತ್ತೆ ಅಂದರೆ ಆ ಶತ್ರುಬಾಧೆ ಆಟೋಮೆಟಿಕಲಿ ಡಿಕ್ರೀಸ್ ಆಗಿಬಿಡುತ್ತೆ. ಬರೀ ಕೇಳಿಸ್ಕೊಂಡ್ರೂ ಸಾಕು. ನೋಡಿ, ನಾನು ನಿಮಗೆ ಸುಲಭ ಪರಿಹಾರ, ಅರ್ಶಿನ ಕೊಂಬು, ಸ್ತೋತ್ರ ಪಠನೆ, ಕೇಳಲಿ ಅಥವಾ ಕ್ಷೇತ್ರ ದರ್ಶನ, ತುಲಾಭಾರ, ಇದು ಯಾವುದೂ ಆಗಿಲ್ಲ ಅಂದರೆ ಕೇಳಿಸ್ಕೊಂಡ್ರೂ ಸಾಕು. ಈ ಮೊಬೈಲ್ನ ಈ ವಿಡಿಯೋ ಎಂಡಲ್ಲಿರುವಂಥ ವಿಡಿಯೋನ, ಈ ವಿಡಿಯೋ ಎಂಡಲ್ಲಿ, ಈ ಒಂದು ವಿಡಿಯೋ ಎಂಡಲ್ಲಿ ನಾನು ಹೇಳುವಂಥ ಮಂತ್ರನ ರಿಪೀಟೆಡಾಗಿ ಕೇಳಿಸ್ಕೊಂಡ್ರೂ ಸಾಕು. ನಿಮಗೆ ಸುಲಭವಾಗಿ ಶತ್ರುಬಾಧೆಗಳಿಂದ ಪರಿಹಾರ ಸಿಗ್ತದೆ. ನಿಮಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಬಹಳ, ಯಾಕೆಂದರೆ ಏನೋ ಯಾವ ದಿಕ್ಕಿಂದ ಬೇಕಾದ್ರೂ ನಮಗೆ ಸಮಸ್ಯೆ ಬರಬಹುದು ಅಂತ ಇರ್ತದಲ್ಲ. ಸೊ ಸ್ವಲ್ಪ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು. ಒಂದು ಅಷ್ಟದಿಗ್ಬಂಧನದ ಥರ ಏನಾದ್ರು ಒಂದು ಪವರ್ಫುಲ್ ಆಗಬೇಕು ಅಂತಂದರೆ, ಮೇ 8ನೇ ತಾರೀಕು ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ, ಆಯ್ತಲ್ವಾ. ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಅದ್ರ ಜೊತೆಗೆ ಒಂದು ಶತ್ರು ನಿಗ್ರಹವಾರಾಗಿ ಹೋಮ, ಶತ್ರು ನಿಗ್ರಹವಾರಾಗಿ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡಿ ಪ್ರಸಾದ ಸ್ವರೂಪದಲ್ಲಿ ವಿಶೇಷವಾಗಿ ನಿಮಗೆ ಈ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಬ್ಯಾಕ್ ಸ್ಕ್ರೀನಲ್ಲಿ ನೀವು ಕಾಣ್ತಾ ಇದ್ದೀರಾ ಈ ಉಂಗುರವನ್ನು. ಇದಕ್ಕೆ ವಿಶೇಷವಾಗಿ 8 ತ್ರಿಶೂಲಗಳಿದೆ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ಕಣ್ಣು ಸರಿ ಇರಲ್ಲ, ನಮ್ಮನ್ನು ನೋಡಿದ ತಕ್ಷಣ ನಮಗೆ ದೃಷ್ಟಿ ಆಗ್ಬಿಡುತ್ತೆ. ಕೆಲವರು ಬಾಯಿ ಸರಿ ಇರಲ್ಲ, ನಮ್ಮ ಬಗ್ಗೆ ಮಾತಾಡಿ ಎಲ್ಲ ಕಡೆ ರಾಮ್ ಟಾಮ್ ಅಂತ ಮಾತಾಡ್ಬಿಟ್ಟು ನಮ್ಮ ದೃಷ್ಟಿ ಮಾಡಾಕ್ತಾರೆ. ಕೆಲವರು ಮನಸ್ಸು ಸರಿ ಇರಲ್ಲ, ನಮ್ಮ ಬಗ್ಗೆ ಕೊರಗಿ ನಮಗೊಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಇನ್ನು ಕೆಲವರು ಕೈ ಸರಿ ಇರಲ್ಲ, ಅಂದರೆ ಅವರು ಮಾಟಮಂತ್ರ ಮಾಡಿಸಿ ಆಗ್ತಾ ಇರ್ತಾರೆ. ಸೊ ಯಾವರೇ ಆಗಲಿ, ಯಾವ ದಿಕ್ಕುಗಳಿಂದಲೇ ನಿಮಗೇನೂ ಸಮಸ್ಯೆ ಕೊಟ್ಟಬಾರ್ದು. ನಿಮ್ಮ ಮೇಲೆ ಯಾರ್ದು ಕಣ್ಣು ಬೀಳಬಾರ್ದು. ನಿಮ್ಮ ಮೇಲೆ, ನಿಮ್ಮ ಕೆಲಸದ ಮೇಲಾಗಲಿ, ನಿಮ್ಮ ಮೇಲೆ ನೀವು ಸುರಕ್ಷಿತವಾಗಿರ್ಬೇಕು. ನೀವು ಒಳ್ಳೆ ನನಗೆ ಇನ್ನೇನೋ ಬೇಡ, ನಾನು ಸುರಕ್ಷಿತವಾಗಿದ್ದರೆ ಸಾಕು ಅಂತ ಭಾಳಷ್ಟು ಜನ ಹೇಳ್ತಾರೆ. ನಾನು ಯಾರಿಗೂ ತೊಂದರೆ ಕೊಡೋಕ್ಕಾಗಲ್ಲ, ನನಗೆ ಯಾರು ತೊಂದರೆ ಕೊಡೋದಾದ್ರೆ ಸಾಕಪ್ಪ ಗುರುಗಳೇ ಅಂತ ಕೇಳ್ಕೊಂಡ್ರೆ. ಸೊ ನಿಮ್ಮ ರಕ್ಷಣೆ, ನಮ್ಮ ತಂದೆಯವರು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಪ್ಪ, ಊರ ಮೇಲಿರುವಂಥ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಾಲಿಗೆ ಚಪ್ಪಲಿ ಹಾಕ್ಕೋಬೇಕು ಅಂತ. ಹಾಗೆ ಎಲ್ಲ ಶತ್ರುಗಳಿಗೂ ನೀವು ಹೋಗ್ಬಿಟ್ಟು ಏನೋ ಬಾಧೆ ಪರಿಹಾರ ಮಾಡ್ತೀನಿ ಅಂತ ನಿಮ್ಗೆ ರಕ್ಷಣೆ ದಿಗ್ಬಂಧನ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಇರತಕ್ಕಂಥ ಈ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳಿ. ತುಲಾರಾಶಿಯವರು ಈ ಎಲ್ಲರಿಂದ ಒಂದು ರಕ್ಷಣೆಯನ್ನು ಪಡ್ಕೊಳ್ಳಿ. ಸಿಂಪಲ್. ಈ ಒಂದು ಉಂಗುರವನ್ನು ನಾವು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿಕೊಳ್ತೇವೆ. ಈ ಬಲಗೈನ ಈ 3 ಬೆರಳು ನೆನಪಿಟ್ಕೊಳ್ಳಿ. ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು. ತುಂಬ ದೃಷ್ಟಿ ಜಾಸ್ತಿ ಇದೆ, ನಿಮ್ಗೆ ತುಂಬ ದೃಷ್ಟಿ ಆಗೋಗ್ತಾ ಇದೆ ಅನ್ನಿಸ್ತಾ ಇದೆಯಾ, ಈ ತೋರು ಬೆರಳಲ್ಲಿ ಈ ಉಂಗುರವನ್ನು ಹಾಕ್ಕೊಂಬಿಡಿ ಅಷ್ಟೇ. ಇಲ್ಲ ದೃಷ್ಟಿಗಿನ್ನೂ ನನಗೆ ತುಂಬ ಶತ್ರುಗಳು ಜಾಸ್ತಿ ಗುರುಗಳೇ, ನನಗೆ ಶತ್ರುಗಳೇ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ, ಆವಾಗ ಈ ಬೆರಳಿಗೆ ಅದನ್ನು ಹಾಕ್ಕೊಂಬಿಡಿ, ಉಂಗುರದ ಬೆರಳಿಗೆ. ಇಲ್ಲ ನಿಮಗೆ ಇದೆರಡೂ ಮಿಕ್ಸ್ ಆಗಿ ಅದರಿಂದ ಆರೋಗ್ಯನೂ ಹಾಳಾಗ್ತಾ ಇದೆ ಅನಿಸ್ತಾ ಇದೆಯಾ, ಆರೋಗ್ಯವು ರಕ್ಷಣೆಗೋಸ್ಕರ ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ. ಈ 3 ಬೆರಳಲ್ಲಿ ಯಾವ್ದಾದ್ರು ಒಂದು ಬೆರಳಲ್ಲಿ ನೀವು ಹಾಕ್ಕೊಳ್ಳಿ, ಖಂಡಿತವಾಗಿ ಅನುಕೂಲವಾಗುತ್ತೆ ನಿಮಗೆ. ಇದನ್ನು ನಾವು ಈ ಒಂದು ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಈ ಒಂದು ವಿಶೇಷವಾದ ಉಂಗುರವನ್ನು ನಾವು ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಕೊಡ್ತಾ ಇದ್ದೇವೆ. ನಿಮಗೆಲ್ಲ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾ ಇದ್ದೇವೆ. ನೋಡಿ, ಇದನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ನಿಮಗೆ ಸಾಕು ಅನ್ಸದ ತೆಗೆದಿಟ್ಕೊಳ್ಳಿ, ಮತ್ತು ಬೇಕು ಅನ್ಸದ ತೆಗೆದು ಹಾಕ್ಕೊಳ್ಳಿ. ಹೋದ ವರ್ಷ ನಾವು ಇದೇ ಥರ ಹೋಮ ಮಾಡಿ ಈ ಒಂದು ಉಂಗುರವನ್ನು ಕೊಟ್ಟಿದ್ವಿ. ಅದು 1 ವರ್ಷದ ಕಾಲ ಆಗಿರೋದ್ರಿಂದ ಅದು ಫುಲ್ ಪವರ್ಲೆಸ್ ಆಗಿರ್ತದೆ. ಈಗ ಮತ್ತೆ ಫ್ರೆಶ್ ಆಗಿ ಇನ್ನೊಂದು ಕೊಡ್ತಾ ಇದ್ದೀವಿ. ಇದನ್ನ ಈಗ ಧಾರಣೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವರ್ಷ ಬೇಕಾದ್ರೆ ಇನ್ನೊಂದು ಸಲ ಕೊಡ್ತೀನಿ ನಾನು, ಮುಂದಿನ ವರ್ಷ. ಈಗ ಅದು ಮಧ್ಯದಲ್ಲಿರಲ್ಲ. ಸೊ ಆದ್ದರಿಂದ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ತುಲಾರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ಮೇಲೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ. ಎಲ್ಲ ಹೋಮಗಳು ಅಂದರೆ ಏನು ನೋಡಿ, ತುಲಾರಾಶಿಯವರಿಗೆ ಎಷ್ಟು ಜನಕ್ಕೆ ಗುರುಬಲ ಮುಗಿದೋಗಿದೆ. ಏನಾಗಬೇಕು, ವಿವಾಹ ಆಗ್ತಾ ಇಲ್ಲ ಗುರುಗಳೇ, ಯಾವುದೋ ಮದುವೆ ಸೆಟ್ ಆಗ್ತಾಯಿದೆ, ಯಾರೊಬ್ಬರು ಬಂದು ತಪ್ಸಾಗ್ತಾ ಇದ್ದಾರೆ, ಅವನಿಗೆ ಯಾಕ್ರಿ ಹುಡುಗಿ ಕೊಡ್ತೀರಾ, ಆ ಮನೆಗೆ ಯಾಕ್ರಿ ನಿಮ್ಮ ಮಗಳನ್ನ ಕೊಡ್ತೀರಾ, ಈ ಥರ
ಗಂಡನಿಗೂ ಹೆಣ್ಣಿಗೂ ಇಬ್ಬರಿಗೂ ಸಹ ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಶತ್ರುಗಳು ನಿಮ್ಮ ಮದುವೆ ತಪಸ್ಸಾಗ್ತಾ ಇದ್ದಾರೆ ಅಂತ ಆದರೆ ಇಲ್ಲೊಂದು ಕಾಂಬಿನೇಷನ್ ಆಗಿ ಹೋಮಗಳಾಗತ್ತೆ. ಸ್ವಯಂವರ ಪಾರ್ವತಿ ಹೋಮ, ಅದರ ಜೊತೆಯಲ್ಲಿ ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ ಹಾಗೂ ಶತ್ರು ನಿಗ್ರಹ ವಾರಾಹಿ ಹೋಮ. ಇಲ್ಲ ಮದುವೆ ಆಗೋಗಿದೆ, ಗಂಡ ಹೆಂಡತಿ ನಡುವೆ ಯಾರೋ ತಂದಿಟ್ಟು ಜಗಳ ತಂದಿಟ್ಬಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ಅಥವಾ ಏನೋ ಆದರೆ ಅವಾಗಲೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿಯೂ ಸಹ ನಾವೇನೋ ಶತ್ರು ನಿಗ್ರಹ ವಾರಾಹಿ ಹೋಮ, ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಜೊತೆಗೆ ಈ ಸ್ವಯಂವರ ಪಾರ್ವತಿ ಹೋಮ ನಿಮ್ಮಿಬ್ಬರನ್ನ ಮತ್ತೆ ವಾಪಸ್ ದಂಪತಿಗಳನ್ನು ಸೇರಿಸಿ ದಂಪತಿಗಳ ಗಲಾಟೆ ಕಡಿಮೆ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಸೊ ನಿಮ್ಮ ಅನುಕೂಲತೆಗಳನ್ನು, ನಿಮ್ಮ ಸಮಸ್ಯೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನನಗೆ ಹೇಳ್ತಾ ಇರತಕ್ಕಂಥದ್ದು ನಿಮಗೆ ಒಳ್ಳೆಯದಾಗಲಿ, ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ. ಅರ್ಥ ಆಯ್ತಲ್ವ ಇದನ್ನು? ಇನ್ನು ಹೀಗೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದಂತೆ ಗುರುಬಲ ಮುಗಿದೋಗಿದೆ ತುಲಾರಾಶಿಯವರಿಗೆ. ಸೊ ಗುರುವಿನ ಆರಾಧನೆ ಮಾಡಬೇಕಲ್ಲ, ಈಗ ಅಷ್ಟಮಕ್ಕೆ ಮುಗಿದಾನೆ ಗುರು. ಸೊ ಆದ್ದರಿಂದ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ ಇನ್ನೂ 1 ವರ್ಷ ಇರ್ತದೆ, ಮುಂದಿನ ವರ್ಷ ಏಪ್ರಿಲ್ ಮೇ ತನಕ ಇರ್ತದೆ. ಸೊ ಅದರಿಂದ ಶನಿ ಶಾಂತಿ ಹೋಮ ರೆಗ್ಯುಲರ್ ಆಗಿರಬೇಕು ನಿಮಗೊಂದು. ನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳಲ್ಲೂ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದ ಉಂಗುರವನ್ನು ಪ್ರತಿಯೊಬ್ಬ ತುಲಾರಾಶಿಯವರು ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದದ ಜೊತೆಗೆ ಈ ವಿಶೇಷವಾದಂಥ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ತುಲಾರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಪ್ರತಿಯೊಂದು ಕಡೆ ಇದನ್ನು ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಅವರ ಒಂದು ಸಮಸ್ಯೆಯ ಸಿಂಪಲ್ ಪರಿಹಾರ ಹಾಗೂ ವಿಶೇಷ ಪರಿಹಾರ ಗೊತ್ತಾಗಲಿ. ಅವ್ರ ಕೈಲಿ ಏನಾಗುತ್ತೋ ಅದು ಮಾಡಿಕೊಳ್ಳಿ. ಆದರೆ ನೀವು ಮಾತ್ರ ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್.